ನಮಸ್ಕಾರ ಬೆಂಗಳೂರು. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಬೆಳಗಿದ ತಕ್ಷಣ ಕೆಲಸಕ್ಕೆ ಅಂತ ಹೊರಡ್ತಾ ಇರ್ತೀವಿ. ತಿರ್ಗಾ ಮನೆಗೆ ಬರೋದಕ್ಕೆ ಲೇಟಾಗಿ ಹೊರಗಡೆ ಏನೋ ಒಂದು ಸಿಗುತ್ತೋ ಅದನ್ನ ತಿಂದ್ಕೊಂಡು ತಿರ್ಗಾ ಮನೆಗೆ ಬಂದು ಮಲಗಿ, ತಿರ್ಗಾ ಬೆಳಿಗ್ಗೆ ಎದ್ದಿದ್ದೆ ಸೇಮ್ ರೂಟೀನು 4 ಗಂಟೆಗೆ ಎದ್ದೇಳು, 5 ಗಂಟೆಗೆ ಎದ್ದೇಳು. ಸೊ ಈ ರೀತಿ ಡೈಲಿ ರೂಟೀನ್ ಇದೇ ಆಗ್ತಾ ಇರುತ್ತೆ. ಎಷ್ಟು ಕಷ್ಟಪಡ್ತೀವಿ ಡೇ ನೈಟು. ಕೆಲವೊಬ್ಬರು ಡ್ಯುಯಲ್ ಶಿಫ್ಟ್ ಮಾಡ್ಕೊಂಡೆಲ್ಲ ಇರ್ತಾರೆ. ಆದರೆ ಯಾತಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತಾ ಇದ್ದೀವಿ? ನಾವು ಒಂದು ಸತಿ ಅದು ಯೋಚನೆ ಮಾಡಿದ್ದೀವಾ? ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆ. ಓಕೆ ಫೈನ್. ಒಳ್ಳೆ ಜಾಬ್ ಇದೆ. ಫೈನ್. ಆದರೆ ಒಂದಿನಾದರೂ ನೆಮ್ಮದಿಯಾಗಿ ಊಟ ಮಾಡಿರೋದು, ನಿದ್ರೆ ಮಾಡಿರೋದು, ಎಲ್ಲಾದರೂ ಒಂದು ಟ್ರಿಪ್ಪಿಗೆ ಅಂತ ಹೋಗಿರೋದು, ವೆಕೇಷನ್‌ಗೆ ಅಂತ ಹೋಗಿರೋದು, ಏನಾದರೂ ಮಾಡಿದ್ದೀವಾ ಇವತ್ತಿನವರೆಗೂ? ಯಾತಕ್ಕೋಸ್ಕರ ಅಂದರೆ ಕಮಿಟೆಡ್ ಲೈಫ್. ಬಟ್ ನಾನು ಕೇಳಿದ್ದು ಒಂದೇ ಒಂದು, ಕಮಿಟೆಡ್ ಲೈಫ್ ಯಾತಕ್ಕೆ ಬೇಕು ಅಂತ. ಈಗಿನ ಜನ್ರೇಷನ್ನಿಗೆ ನಾನು ಕೇಳ್ತಾ ಇದ್ದಲ್ಲಿ. ಸೊ ದೇರ್ ವಾಸ್ ಅ ಟೈಮ್, ಒಂದು ಸಮಯದಲ್ಲಿ ಕಮಿಟೆಡ್ ವಿತೌಟ್ ಕಮಿಟೆಡ್ ಇದ್ರೂ ಕೂಡ ಅವಾಗೊಂದು ಸಮಯ ಇತ್ತು. ಮ್ಯಾನೇಜ್ ಮಾಡ್ಬೋದಿತ್ತು, ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು ಫ್ಯಾಮ್ಲಿನ. ಆದರೆ ಈಗ ಹಾಗಲ್ಲ. ಎಲ್ಲ ನಾವೇ ಕಮಿಟ್ ಮಾಡ್ಕೊಂಬಿಟ್ಟಿರ್ತೀವಿ ನಮ್ಮ ಲೈಫ್‌ನ. ಆ್ಯಂಡ್ ತುಂಬ ಇನ್ನೊಂದು ಹೇಳ್ಬೇಕಾದ್ರೆ ಎಷ್ಟೋ ಜನ ಅಂದರೆ ಸ್ಯಾಕ್ರಿಫೈಸ್ ಮಾಡ್ಕೊಂಬಿಟ್ಟಿರ್ತಾರೆ ಅವ್ರವ್ರ ಲೈಫ್‌ನ. ಬಟ್ ಯಾತಕ್ಕೋಸ್ಕರ? ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಕಷ್ಟಪಡ್ತಾ ಇದ್ದೀರಾ, ಸರಿಯಾಗಿ ನಿದ್ದೆ ಇರೋದಿಲ್ಲ, ಸರಿಯಾಗಿ ಊಟ ಇರೋದಿಲ್ಲ, ಒಂದು ವೆಕೇಷನ್ಸ್ ಅಂತ ಇರೋದಿಲ್ಲ. ಯಾತಕ್ಕೋಸ್ಕರ? ಬಿಕಾಸ್ ಆಫ್ ದ ಕಮಿಟೆಡ್. ಆ ಒಂದು ಕಮಿಟೆಡ್ ಲೈಫ್ ಯಾತಕ್ಕೆ ಬೇಕು ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆ್ಯಂಡ್ ಇವನ್ ನಂದು, ನಾನು ಇವತ್ತವರೆಗೂ ಒಂದು ಕಮಿಟೆಡ್ ಲೈಫ್‌ನ ನಾನು ಇಟ್ಕೊಳ್ಳಿಕ್ಕೆ ಹೋಗಿಲ್ಲ. ಬಿಕಾಸ್ ಐ ನೋ ಅಬೌಟ್ ಮೈ ಸೆಲ್ಫ್. ನನ್ನ ಜೀವನನ ನಾನು ಹೇಗೆ ಹ್ಯಾಪಿಯಾಗಿ ಇಟ್ಕೊಳ್ಬೇಕು ವಿತೌಟ್ ಕಮಿಟೆಡ್ ಲೈಫ್. ಖುಷಿಯಾಗಿರಬಹುದಲ್ಲಿ. ಬೆಳಿಗ್ಗೆ ಮಾಮೂಲಿಯಾಗಿ ಎದ್ದೊಳ್ತೀನಿ. ನನ್ನ ಒಂದು ಡೈಲಿ ರೂಟೀನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ತಿರ್ಗಾ ಮನೆಗೆ ಬರ್ತೀನಿ, ಖುಷಿಯಾಗಿ ಬರ್ತೀನಿ, ಆರಾಮಾಗಿ ಊಟ ಮಾಡ್ತೀನಿ. ನೆಕ್ಸ್ಟ್ ಡೇ ಹೋಗ್ತೀನಿ. ಆ್ಯಂಡ್ 15 ಡೇಸ್ ಒನ್ಸು ಅಥವಾ ಮಂತ್ಲಿ ಒನ್ಸು, 3 ಮಂತ್ಸ್ ಒನ್ಸ್, 6 ಮಂತ್ಸ್ ಒನ್ಸ್, ಈ ರೀತಿಯಿಂದ ಬಂದಾಗ ಕೆಲವೊಂದು ಗುಡ್ ಹೋಟೆಲ್ಸ್‌ನ ಚೂಸ್ ಮಾಡ್ತೀನಿ. ಗುಡ್ ವೆಕೇಷನ್ನ ಚೂಸ್ ಮಾಡ್ತೀನಿ. ಐ ವಿಲ್ ಕಮ್, ಐ ವಿಲ್ ಸ್ಪೆಂಡ್ ಗುಡ್ ಟೈಮ್, ಪಾರ್ಟೀಸ್ ಅಟೆಂಡ್ ಮಾಡ್ತೀನಿ ಒಬ್ಬಳೇನೆ. ನಾನು ಯಾರಿಗೂ ವೆಯ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಯಾತಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ವೆಯ್ಟ್ ಮಾಡಲಿ? ಅರೆ ನನ್ನ ಲೈಫು, ನನ್ನ ಒಂದು ಪರ್ಸ್ನಲ್ ಕೇರ್, ನನ್ನ ಒಂದು ಪರ್ಸ್ನಲ್ ಲವ್. ಸೊ ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕಾಗತ್ತೆ. ಯಾರೋ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರೋದಿಲ್ಲ ಅಂದರೆ ಅವ್ರಿಲ್ಲಾಂದ್ರೆ ನಾನು ಎಲ್ಲಿಯೂ ಹೋಗ್ಲಿಕ್ಕಾಗೋದಿಲ್ಲ, ಈ ರೀತಿ ಯೋಚನೆ ಮಾಡೋದು. ಖಂಡಿತ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಬಿಕಾಸ್ ಐ ಹ್ಯಾವ್ ಮೈ ಓನ್ ಲೈಫ್, ಐ ಹ್ಯಾವ್ ಮೈ ಓನ್ ಡಿಸಿಷನ್. ಕೆಲಸನೂ ಮಾಡ್ತೀನಿ, ಅದೇ ರೀತಿ ಲೈಫ್‌ನ ಹ್ಯಾಪಿಯಾಗಿ ಕೂಡ ಇಟ್ಕೊಳ್ತೀನಿ. ಆ್ಯಂಡ್ ತುಂಬ ಜನನ ಕೇಳ್ತಾ ಇರ್ತಾರೆ, ಎಷ್ಟು ಹ್ಯಾಪಿಯಾಗಿದೆ, ಎಷ್ಟು ಖುಷಿಯಾಗಿದೆಯಾ, ಅಟ್ಲೀಸ್ಟ್ ನಮ್ಮ ಬ್ಯಾಚಲ್ಲಾದರೂ ನೀನಾದರೂ ಸಿಂಗಲ್ ಆಗಿರು, ನಿನ್ನ ನೋಡಿ ಆದರೂ ನಾವಾದರೂ ಖುಷಿ ಪಡ್ತೀವಿ ಅಂತ ಹೇಳ್ತಾರೆ. ಸಿ ಅಟ್ ದ ಎಂಡ್ ಆಫ್ ದಿ ಡೇ ಹೇಳೋದು, ಎಲ್ಲರೂ ಹೇಳ್ತಿರೋದೇನೆಂದರೆ ಏಜ್ ಆಗ್ತಾ ಆಗ್ತಾ ವಿ ನೀಡ್ ಎ ಕಂಪ್ಯಾನಿಯನ್ ಅಂತ ಹೇಳ್ತಾರೆ. ಅದೇ ರೀತಿ ಇವಾಗ ನಾನು ಕೇಳ್ತೀನಿ, ಇವಾಗ ಎಷ್ಟೋ ಜನ ಮ್ಯಾರಿಡ್ ಆಗಿದ್ದಾರಲ್ಲ, ಇಷ್ಟು ವಯಸ್ಸಲ್ಲಿ ಕೂಡ, ವಯಸ್ಸಾದ್ಮೇಲೆ ಕೂಡ ಯಾತಕ್ಕೋಸ್ಕರ ಅವರೆಲ್ಲ ಸಿಂಗಲ್ ಆಗಿದ್ದಾರೆ ವಿದೌಟ್ ಕಂಪ್ಯಾನಿಯನ್, ಹೌ ದೇ ಆರ್ ಲೀಡಿಂಗ್ ದೇರ್ ಲೈಫ್. ಸೊ ಅದು ಆವಾಗ ಅದು ಲೋನ್ಲಿ ಆಗೋದಿಲ್ವಾ? ಈಗ ಮಾತ್ರ ಲೋನ್ಲಿ ಆಗುತ್ತಾ? ಸಿ ಇದೆಲ್ಲ ಬಂದು ಬೇರೆಯವ್ರು ನಿಮಗೆ ಬ್ರೈನ್ ವಾಶ್ ಮಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಕೊಡ್ಲಿಕ್ಕೆ ಹೋಗಬೇಡಿ. ಅವ್ರು ಏನು ಹೇಳಿದ್ರು ಜಸ್ಟ್ ಓಕೆ ಫೈನ್ ಅಂತೇಳಿ ಬಿಟ್ಟಾಗಿ. ಅವ್ರನ್ನ ನೀವು ಕ್ವೆಶ್ಚನ್ ಮಾಡ್ಬೋದು ಕೂಡ. ಇವಾಗ ಮದುವೆ ಆಗಿ ಇರೋರೆಲ್ಲ ಚೆನ್ನಾಗಿದ್ದಾರಾ? ಗುಡ್ ಕಂಪ್ಯಾನಿಯಲ್ಲಿ, ಗುಡ್ ಅಂಡರ್‌ಸ್ಟ್ಯಾಂಡಿಂಗಲ್ಲಿದ್ದಾರಾ? ಕೇಳ್ಬೋದು ನೀವು. ಅಟ್‌ಲೀಸ್ಟ್ ನೀವಾದರೂ ಸಿಂಗಲ್ ಆಗಿ ಹೇಗೋ ಒಂದು ತಿಂತೀವೋ, ಬಿಡ್ತೀವೋ, ಕೆಲ್ಸಕ್ಕೆ ಹೋಗ್ತೀವೋ, ಇಲ್ವೋ, ಹೇಗೋ ಒಂದು ಒಟ್ನಲ್ಲಿ ನಿಮ್ಮ ಲೈಫ್‌ನ ನೀವು ಲೀಡ್ ಮಾಡ್ತೀರಾ, ದಟ್ ಈಸ್ ಮೋರ್ ದೆನ್ ಈಸ್ ಎನಫ್. ಆದರೆ ಎಷ್ಟು ಕಮಿಟೆಡ್ ಲೈಫ್‌ಗಳಿಟ್ಕೊಂಡು ರಾತ್ರಿ ಹಗಲು ಅಂತಲೂ ನೋಡಿದ್ರೆ ಎಷ್ಟು ಕೆಲಸ ಮಾಡ್ಕೊಂಡು ಬದುಕ್ತಿರೋರು, ಬಟ್ ಅವ್ರ ಲೈಫು ಹ್ಯಾಪಿಯಾಗೇ ಇಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಹಾಗಾಗಿ ನಾನು ಹೇಳ್ತಿರೋದೇನಂದರೆ ಆದಷ್ಟು ಕಮಿಟೆಡ್ ಲೈಫ್‌ಗೆ ಡ್ರಾಪ್ ಮಾಡಬೇಡಿ. ಎಷ್ಟಿರುತ್ತೋ ಅಷ್ಟರಲ್ಲಿದ್ದು ಲೈಫ್‌ನ ಹ್ಯಾಪಿಯಾಗಿ ಇಟ್ಕೊಳ್ಳಿ. ಸಿ ನಾನು ನೋಡಿ, ನನ್ನ ಒಂದು ಟೈಮಲ್ಲಿ ಹೇಗಿತ್ತೋ ನನಗೆ ಗೊತ್ತಿಲ್ಲ ನನ್ನ ಲೈಫು. ಆ್ಯಂಡ್ ನಾನು ಯಾವಾಗ ಒಂದು ಮೆಚುರಿಟಿ ಲೆವೆಲ್ ಬಂತು, ನನ್ನ ಬಗ್ಗೆ ನಾನು ಫೋಕಸ್ ಮಾಡಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಟುಡೇ ಐ ಆಮ್ ಲಿವಿಂಗ್ ಅಟ್‌ಲೀಸ್ಟ್ ಒಂದು ನನ್ನ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ನಾನು ಕೆಲಸ ಮಾಡ್ತಿದ್ದೀನಿ, ಅಟ್‌ಲೀಸ್ಟ್ ಆ ಒಂದು ಕೆಲಸ ಮಾಡ್ತಿರೋದಕ್ಕೋಸ್ಕರ ಆದರೂ ಒಂದು ತೃಪ್ತಿ ಅನ್ನೋದು ಇರಬೇಕು. ಆ ತೃಪ್ತಿ ಖಂಡಿತ ನಾನು ಕಂಡುಕೊಳ್ತಾ ಇದ್ದೇನೆ ನನ್ನ ಸೆಲ್ಫಲ್ಲಿ. ಸೊ ಹಾಗಾಗಿ ನೋಡಿ, ಮ್ಯಾರಿಯಟ್ ಹೋಟೆಲಿಗೆ ಬಂದೆ. ಅದಕ್ಕಿಂತ ಮುಂಚೆ ಯುಬಿ ಸಿಟಿಗೆ ಹೋಗಿ ಅಲ್ಲಿ ಪಾರ್ಟಿ ಮುಗಿಸ್ಕೊಂಡು ದೆನ್ ಮ್ಯಾರಿಯಟಿಗೆ ಬಂದು ಇಲ್ಲಿ ಹೋಟೆಲ್ ಬುಕ್ ಮಾಡಿ ಇವಾಗ ಐ ಆಮ್ ಸ್ಟೇಯಿಂಗ್ ಇನ್ ಮೈ ಸೆಲ್ಫ್. ಸೊ ಐ ಡೋಂಟ್ ವಾಂಟ್ ವೇಟ್ ಫಾರ್ ಎನಿವನ್. ಯಾರೋ ಬರ್ತಾರೆ, ಯಾರೋ ಕರ್ಕೊಂಬರ್ತಾರೆ, ಆ್ಯಂಡ್ ಫ್ಯಾಮಿಲಿ ಬರ್ತಾರೆ. ಕೆಲವು ಸಮಯ ಫ್ಯಾಮಿಲಿ ಕೂಡ ಬರ್ತಾ ಇರ್ತೀವಿ. ಬಟ್ ಯಾರೋ ಫ್ರೆಂಡ್ಸ್ ಬರ್ತಾರೆ, ಆಗಿದ್ದಲ್ಲ ಅದೆಲ್ಲ ನಾನು ವೆಯ್ಟ್ ಮಾಡಲಿಕ್ಕೆಲ್ಲ ನಾನು ಹೋಗಲ್ಲ. ಇಫ್ ಐ ವಾಂಟ್ ಸ್ಟೇ ಸಿಂಗಲ್, ಐ ಆಮ್ ಓಕೆ ವಿತ್ ದಟ್. ನನಗೆ ಯಾರೋ ಬೇಕೇ ಬೇಕು, ಕಂಪೆನಿಯನ್ ಬೇಕು, ನೋ. ನಾನು ಇವತ್ತರೆಗೂ ನನ್ನ ಲೈಫ್‌ನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಕಂಪೆನಿಯನ್ ಬೇಕೇ ಬೇಕು ಅಂತೇಳಿ. ಐ ನೋ ಹೌ ಟು ಟೇಕ್ ಕೇರ್ ಮೈ ಸೆಲ್ಫ್. ಸೊ ಒಳ್ಳೆ ಕೆಲಸ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಫ್ಯಾಮ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್ ಆಗಿರ್ಬೋದು, ವೆರಿ ಲಿಮಿಟೆಡ್ ಫ್ರೆಂಡ್ಸ್.
ಅದ್ರ ಜೊತೆಗೆ ಆರೋಗ್ಯ. ಸೊ ಇಷ್ಟೆಲ್ಲ ಇದ್ದಾಗ ಮನುಷ್ಯನಿಗೆ ಇನ್ಯಾತಕ್ಕೋಸ್ಕರ ಕಮಿಟೆಡ್ ಲೈಫ್ ಬೇಕು ಅಂತ. ಬಟ್ ಈ ಒಂದು ಪೊಸಿಷನಿಗೆ ಬರಬೇಕಾದಾಗ ವಿ ಹ್ಯಾವ್ ಟು ಸ್ಟ್ರಗಲ್, ವಿ ನೀಡ್ ದಟ್ ಸ್ಟ್ರಗಲ್. ಆ ಸ್ಟ್ರಗಲ್ ಇಲ್ಲಾಂದರೆ ಖಂಡಿತ ನಾವು ಈ ಒಂದು ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ನಾನು ಹೇಳ್ತಿರೋದೇನೆಂದರೆ, ಪ್ಲೀಸ್ ವಿದೌಟ್ ಕಮಿಟೆಡ್ ಲೈಫ್ಗೆ ಆದಷ್ಟು ಪ್ರಯತ್ನ ಪಡಿ. ಕಮಿಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಮತ್ತು ಮದುವೆ ಅಂತ ಆದಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್. ಹಿ ಔರ್ ಶಿ ತುಂಬ ಅಂದರೆ ತುಂಬ ಕಷ್ಟ. ಈ ಒಂದು ಸಿಂಗಲ್ ಲೈಫ್ ಇದೆಯಲ್ಲ, ಖಂಡಿತ ಇಟ್ಸ್ ಅ ಬ್ಯೂಟಿಫುಲ್ ರೀ. ಎಲ್ಲರೂ ಹೇಳ್ತಾರೆ ಕಂಪ್ಯಾನಿಯನ್ ಇಲ್ಲ, ಒಬ್ಬರಿಗೆ ಇರೋದಕ್ಕೆ ಬೇಜಾರಾಗ್ತದೆ. ಇಲ್ಲ, ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೊಳ್ಬೋದು. ಅದು ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದೆ. ಸೊ ನಿಮಗೇನಾದರೂ ಐಡಿಯಾಸ್ ಬೇಕಂದರೆ ಪ್ಲೀಸ್ ದಯವಿಟ್ಟು ಕೇಳಿ. ಐ ಆಮ್ ರೆಡಿ ಟು ಸಾಲ್ವ್ ಯುವರ್ ಪ್ರಾಬ್ಲಮ್. ಸೊ ಬಿಕಾಸ್ ನಾನು ಖುಷಿಯಾಗಿದ್ದೀನಿ, ಐ ಆಮ್ ಸಿಂಗಲ್ ಆಗಿದ್ದು ನಾನು ಖುಷಿಯಾಗಿದ್ದೀನಿ. ಹಾಗಾಗಿ ನಿಮಗೂ ಈ ಥರ ಒಂದು ಖುಷಿ ಲೈಫ್ಸ್ ಇರಬೇಕಂದ್ರೆ ಪ್ಲೀಸ್ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಥರ ಖುಷಿಯಾಗಿರಬೇಕು ಅಂತ ಏನು ಮಾಡಬೇಕು ಅಂತ ಹೇಳಿ. ಹಾಗಂತೇಳಿ ಹೇಗೋಗೋ ಕ್ವಶನ್ ಕೇಳಿಕೋಬಿಡಿ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಬಿಕಾಸ್ ಐ ರೆಸ್ಪೆಕ್ಟ್ ಅ ಪಬ್ಲಿಕ್ ಅಂದರೆ ನನಗೆ ಯಾವಾಗಲೂ ತುಂಬ ರೆಸ್ಪೆಕ್ಟ್ ಇರುತ್ತೆ. ಹಾಗಾಗಿ ಆ್ಯಂಡ್ ಯಾವತ್ತಿದ್ರೂ ಪಬ್ಲಿಕ್ಕೇ ಅಲ್ವಾ. ನಾನು ಯಾವತ್ತೂ ಪಬ್ಲಿಕ್ನ ಬಿಟ್ಕೊಡೋದಕ್ಕೂ ಹೋಗೋದಿಲ್ಲ. ಆ್ಯಂಡ್ ಪಾಲಿಟಿಕ್ಸ್ಗೂ ನನಗೂ ದೂರನೇ. ಬಟ್ ಪಬ್ಲಿಕ್ ಅಂತ ಬಂದಾಗ ಯಾವಾಗಲೂ ರೆಸ್ಪೆಕ್ಟ್ ಫಸ್ಟು ನನ್ನ ಪ್ರಿಫರೆನ್ಸ್ ಕೊಡೋದಲ್ಲಿ. ಸೊ ಹಾಗಾಗಿ ನಿಮಗೆ ಯಾರು ಕ್ವಶನ್ಸ್ ಕೇಳಬೇಕಂದ್ರೆ ಪ್ಲೀಸ್ ದಯವಿಟ್ಟು ಕೇಳಿ.